लाल रंग वाला संविधान दिखा रहा हूं। ಇಂದು ಯಾವ ಪಕ್ಷ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮತ ಕೇಳುತ್ತಿದೆಯೋ ಅದೇ ಪಕ್ಷದ ನೆಹರು ಅವರು ದೇಶದ ಮೊದಲ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಲು ಎಂತಹ ಕೀಳು ಮಟ್ಟದ ತಂತ್ರ ರೂಪಿಸಿದ್ದರು ನೋಡಿ. पंडित जी, ये हैं काजरोलकर जी, अंबेडकर जी के पूर्व सहायक। अब इनकी पहचान बदलेगी, हम बदलेंगे। काजरोलकर जी, आप बॉम्बे नॉर्थ से चुनाव लड़ेंगे, वो भी अंबेडकर के खिलाफ। लेकिन पंडित जी, क्या ये ठीक होगा? अंबेडकर जी ने भारत का संविधान लिखा है और आप पहले ही चुनाव में उनको। मुझे अंबेडकर को सिर्फ हराना नहीं है, उसे उसकी सीमाएं भी समझानी है। बाबा साहब, नेहरू जी स्वयं काजरोलकर के लिए प्रचार कर रहे हैं, तो अब हमें क्या करना चाहिए? मुझसे इतनी नफरत करते हैं जवाहरलाल जी कि किसी भी हद तक जा सकते हैं, लेकिन हम लड़ेंगे हमारे पिछड़े वर्ग को न्याय दिलाने के लिए। ये है काजरोलकर जी। मुझे पक्का यकीन है काजरोलकर जी अंबेडकर जी से कहीं ज्यादा काबिल व्यक्ति हैं। आप इन्हें ही अपना वोट देकर इनकी जीत निश्चित करें। ಇಂದಿನ ಮುಖ್ಯ ಸುದ್ದಿ. ಬಾಂಬೆ ನಾರ್ತ್ನಿಂದ ಅಂಬೇಡ್ಕರ್ ಅವರನ್ನು 15,000 ಮತಗಳಿಂದ ಸೋಲಿಸಿ ನಾರಾಯಣ್ ಕಾಜರೋಲ್ಕರ್ ವಿಜಯಿಯಾಗಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊದಲ ಚುನಾವಣೆಯಲ್ಲಿ ಅವರ ಸೋಲಿಗೆ ಅಸಲಿ ಕಾರಣವೇನು ಗೊತ್ತೇ? ಅದೊಂದು ಸಾಮಾನ್ಯ ಸೋಲಾಗಿರಲಿಲ್ಲ. ಈ ಚುನಾವಣೆಯಲ್ಲಿ ಬಾಬಾ ಸಾಹೇಬರ ಪರವಾಗಿ ಬಿದ್ದಿದ್ದ ಅಪಾರ ಪ್ರಮಾಣದ ಮತಗಳನ್ನು ಏಕಾಏಕಿ ಅಮಾನ್ಯ ಎಂದು ಘೋಷಿಸಲಾಯಿತು. ಪರಿಣಾಮ ಕಾಂಗ್ರೆಸ್ ಅಭ್ಯರ್ಥಿ ಎದುರು ಅಂಬೇಡ್ಕರ್ ಸೋಲನುಭವಿಸುವಂತಾಯಿತು. ಇದರ ವಿರುದ್ಧ ಸಿಡಿದೆದ್ದ ಡಾಕ್ಟರ್ ಅಂಬೇಡ್ಕರ್ ಮತ್ತು ಅಶೋಕ್ ಮೆಹ್ತಾ ನೇರವಾಗಿ ಚುನಾವಣಾ ಆಯೋಗದ ಮೆಟ್ಟಿಲೇರಿದರು. ಫಲಿತಾಂಶವನ್ನು ರದ್ದುಗೊಳಿಸುವಂತೆ ಜಂಟಿ ಅರ್ಜಿ ಸಲ್ಲಿಸಿದರು. ಅವರು ಮಾಡಿದ ಆರೋಪ ಸಣ್ಣದಿರಲಿಲ್ಲ. ಬರೋಬ್ಬರಿ 74,333 ಮತಪತ್ರಗಳನ್ನು ಎಣಿಕೆ ಮಾಡದೆ ಉದ್ದೇಶಪೂರ್ವಕವಾಗಿ ತಿರಸ್ಕರಿಸಲಾಗಿತ್ತು. ಆದರೆ ಈ ಗಂಭೀರ ದೂರಿನ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ತೆಗೆದುಕೊಂಡ ಕ್ರಮವಾದರೂ ಏನು? ಉತ್ತರ ಶೂನ್ಯ. ಈ ವಿಚಾರವನ್ನು ವ್ಯವಸ್ಥಿತವಾಗಿ ಮುಚ್ಚಿಹಾಕಲಾಯಿತು. ಬಾಬಾ ಸಾಹೇಬರ ಸೋಲಿನ ಹಿಂದಿನ ಆ ನೈಜ ಕಾರಣ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. 1951ರಲ್ಲಿ ಬಾಬಾ ಸಾಹೇಬರ ಸಹಾಯಕರನ್ನ ಅವರ ವಿರುದ್ಧವೇ ಚುನಾವಣೆಯಲ್ಲಿ ನಿಲ್ಲಿಸಲಾಯಿತು ಮತ್ತು ನಂತರ 1970ರಲ್ಲಿ ಇಂದಿರಾ ಗಾಂಧಿಯವರು ಅವರನ್ನ ಪದ್ಮಭೂಷಣ ನೀಡಿ ಗೌರವಿಸಿದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಯಾವ ಗೌರವದಿಂದ ವಂಚಿತಗೊಳಿಸಿತ್ತೋ ಅದೇ ಭಾರತ ರತ್ನವನ್ನ ಅವರಿಗೆ 1990ರಲ್ಲಿ ಬಿಜೆಪಿ ಬೆಂಬಲಿತ ಸರ್ಕಾರ ನೀಡಿತು. ಆದರೆ ಕಾಂಗ್ರೆಸ್, ನೆಹರು ಮತ್ತು ಇಂದಿರಾ ಅವರು ಮಾಡಿದ್ದು ಅದು ಅಂಬೇಡ್ಕರ್ ಅವರಿಗೆ ಮಾಡಿದ ಘೋರ ಅಪಮಾನ. ನಾವು ಮರೆಯುವುದಿಲ್ಲ, ದೇಶ ಮರೆಯುವುದಿಲ್ಲ.